ಅಮೂಲ್ಯ ಮಾರ್ಗ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಸುಮಾರು 22 ವರ್ಷಗಳ ಕಾಲ ಗೌರವತೆಯಿಂದ ಕಾಣುವ ವ್ಯಕ್ತಿಗಳು ಯಾರೂ ಇಲ್ಲ. ಒಬ್ಬ ಶಿಕ್ಷಕ ಪ್ರತಿಯೊಬ್ಬರನ್ನು ಸಹ ನೋಡ್ತಾ ಇದ್ದಾರೆ. ನನಗೆ ಬಹಳ ಸಂತೋಷ ಇದ್ದಿದ್ದೇನೆ. ಇವತ್ತು ನಮ್ಮ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದ ಎಸ್ ಅಬ್ದುಲ್ ನಜೀರ್ ಇವತ್ತು ಪುಸ್ತಕಗಳು, ಬರೆಯುವ ಪುಸ್ತಕ ಇರ್ಬೋದು ಅಥವಾ ಬೇರೆ ಸಾಮಗ್ರಿಗಳನ್ನು ಇವತ್ತು ಶ್ರೀಪತಿ ಕೊಟ್ಟು ಕೊಡ್ತಾ ಇದ್ದಾರೆ. ಬಹುಶಃ ಅದು ಅವರ ಬಹಳ ಕೊಡುಗೆ. ಕೇವಲ ಒಂದು ಶಾಲೆಗಲ್ಲ, ಅವರು ಪ್ರಾಂತ ಶಾಲೆಗೆ ಕೊಡ್ತಾರೆ, ಅಲ್ಲಿ ಗಾಂಧಿನಗರದ ಶಾಲೆ ಅವರನ್ನು ತೆಗಿದ್ದಾರೆ. ಇದನ್ನು ಅವರು ಕೊಡುವುದು ನಮಗೆಲ್ಲರೂ ಬಹಳ ಸಂತೋಷ ಇದೆ. ಬಹಳಷ್ಟು ಜನರ ಹತ್ರ ಹಣ ಇರಬಹುದು, ಆದರೆ ಆ ಮನಸ್ಸು ಉಂಟಲ್ಲ, ಅದು ಬರಲಿಕ್ಕೆ ಎಷ್ಟು ಜನರಿಗೆ ಮಾತ್ರ ಸಾಧ್ಯ. ಶ್ರೀಪತಿ ಭಟ್ರು ಇವತ್ತು ನಿರಂತರವಾಗಿ ಶಾಲೆಗೆ ಕೊಡ್ತಾ ಇದ್ದಾರೆ. ಶಾಲಾ ಮಕ್ಕಳಿಗೆ ಒಂದು ಬರೆಯುವ ಪುಸ್ತಕವನ್ನು ಅಥವಾ ಇತರ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ. ಮಾತ್ರ ನಮಗೂ ಅದರದ ಪ್ರತಿಫಲ ಬರ್ತದೆ, ನಮ್ಮನ್ನು ಎಲ್ಲರೂ ಗುರುತಿಸ್ತಾರೆ. ಇವತ್ತು ಒಳ್ಳೆಯ ಕೆಲಸ ಶ್ರೀಪತಿ ಭಟ್ರು ಮಾಡ್ತಿದ್ದೇನೆ. ಅವರು ಅನೇಕ ಸಂಘ ಸಂಸ್ಥೆಗಳು, ಲಯನ್ಸ್ ಇರ್ಬೋದು, ಗಣೇಶೋತ್ಸವ ಸಮಿತಿ ಇರ್ಬೋದು, ಅಥವಾ ನಮ್ಮ ಕಲ್ಲಬೆಟ್ಟಿ ಗಣೇಶ ಟ್ರಸ್ಟ್ ಇರ್ಬೋದು, ಹೀಗೆ ಹಲವಾರು ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇವತ್ತು ಸಾರ್ವಜನಿಕ ಕೆಲಸದಲ್ಲಿ ಅವರು ಒಂದು ಮಾದರಿ ಒಬ್ಬ ನಮಗೆ ಜನಪ್ರಿಯ ವ್ಯಕ್ತಿ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಿದ್ದೇನೆ. ಅಂದ್ರೆ ಮಕ್ಕಳಿಗೆ ನಾವೇನಾದ್ರೂ ಕೊಟ್ಟಾಗ ಅದು ನೇರ ದೇವರಿಗೆ ತಲುಪ್ತದೆ. ಯಾಕೆಂದ್ರೆ ಮಕ್ಕಳಲ್ಲಿ ನಾವು ದೇವರನ್ನ ಕಾಣ. ಆ ನಿಟ್ಟಿನಲ್ಲಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಮಗೆ ಭಾಗವಹಿಸುವಂಥದ್ದು ಅತ್ಯಂತ ಸಂತಸ ನೀಡಿದೆ. ಮಕ್ಕಳಿಗೆ ಇಂದು ನಿಮಗೆ ಕೊಡಮಾಡುವಂತಹ ಏನು ಈ ಪುಸ್ತಕಗಳುಂಟು, ಅದೆಲ್ಲ ನೋಡುವಾಗ, ಅದರಲ್ಲಿರುವಂತಹ ಹೊಸ ರಂಗನ್ನು ನೋಡುವಾಗ ಹೊಸ ಹೊಸ ಆಲೋಚನೆಗಳು ಹುಟ್ಟುವುದಕ್ಕೆ ಅಥವಾ ಇನ್ನು ಕಲಿಯಬೇಕು ಎನ್ನುವಂತಹ ಹಂಬಲ ನಿಮ್ಮಲ್ಲಿ ಹುಟ್ಟುಕೊಳ್ಳುವುದು ಸಹಜ. ಹಾಗಿರುವಾಗ ಕೆಲವು ಕಿವಿ ಮಾತು ಅಷ್ಟೇ. ಏನು ಅಂದ್ರೆ ಮುಖ್ಯವಾಗಿ ನಾವು ಇಟ್ಟುಕೊಳ್ಳುವಂಥದ್ದು, ಮೊದಲಾಗಿ ಈ ಕೊಡಮಾಡುವಂತಹ ಪುಸ್ತಕಗಳನ್ನ ನಾವು ಅತ್ಯಂತ ಗೌರವದಿಂದ ಕಾಣಬೇಕು ಅಂದೇಳಿ ಅದನ್ನ ನೀವು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾದಂತಹ ಅಂಶ. ಇನ್ನು ಮೂರನೇದು ಏನು ಅಂತ ಕೇಳಿದ್ರೆ ಶಿಸ್ತನ್ನು ನಿಮ್ಮಲ್ಲಿ ಅಳವಡಿಸಿಕೊಳ್ಬೇಕು. ಅಂದಂದಿನ ದಿವಸ ಶಿಕ್ಷಕರು ಏನು ನಿಮಗೆ ಪಾಠ ಮಾಡುತ್ತಾರೆ ಅದನ್ನ ಚೆನ್ನಾಗಿ ಕಲಿತುಕೊಂಡು ಅಂದಂದಿನ ದಿವಸವೇ ನೀವು ಅದನ್ನ ಮನನ ಮಾಡಿಕೊಂಡ್ರೆ ಪರೀಕ್ಷೆಯ ದಿವಸ ನೀವು ಭಯ ಪಡುವಂತಹ ಅವಶ್ಯಕತೆ ಇರುವುದಿಲ್ಲ. ಮಾಡುತ್ತಿದ್ದಾರೆ. ನೆರವೇರಿಸ್ತಾ ಇದ್ದಾರೆ. ಒಂದು ಮಗುವಿನ ಜನನ ಆದ ಕೂಡಲೇ ಅಲ್ಲಿ ಮನುಷ್ಯತ್ವ ಅನ್ನೋದು ಬರುವುದಿಲ್ಲ. ಯಾವುದೇ ಒಂದು ಜೀವಿ ಹುಟ್ಟಿದ ಕೂಡಲೇ ಅದು ಒಂದು ಜೀವಿಯಾಗಿರುತ್ತದೆ. ಈ ವಿಶ್ವದ ಎಷ್ಟು 84 ಲಕ್ಷ ಜೀವರಾಶಿಗಳು ಈ ಭೂಮಿಯಲ್ಲಿ ವಿಶ್ವದಲ್ಲಿ ಜೀವಿಸ್ತಾ ಇದೆ. ಅದರಲ್ಲಿ ಒಂದು ಜೀವಿ ಮನುಷ್ಯ. ಆ ಮನುಷ್ಯನಿಗೆ ಮನುಷ್ಯನಾಗಿ ಶ್ರೇಷ್ಠತೆ ಬರಬೇಕಾದ್ರೆ ಮಗುವಿಗೆ ಕಾಲಕ್ಕೆ ಕೊಡುವಂಥ ಶಿಕ್ಷಣ ಇದು ಬಹಳ ಪ್ರಾಮುಖ್ಯವಾಗುತ್ತೆ. ಮಕ್ಕಳಲ್ಲಿ ಮನುನಿತ್ಯದ ದಿವಸದ ಬದಲಾವಣೆಗಳನ್ನು ಶಿಕ್ಷಕರು ಹಾಗೂ ಶೈಕ್ಷಣಿಕ ವಲಯದ ಶಿಕ್ಷಕರು ಕೊಟ್ಟಾಗ ಮಾತ್ರ ಆ ಮಗುವಿನಲ್ಲಿ ದಿನದಿಂದ ದಿನಕ್ಕೆ ಬಹಳಷ್ಟು ಪ್ರತಿಭೆಗಳನ್ನು ಅವರಲ್ಲಿ ಅಳವಡಿಸಬೇಕಾಗ್ತದೆ. ಅವರ ಜೀವನದಲ್ಲಿ ಉತ್ಸಾಹವನ್ನು ಬರೆಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಒಂದು ವಿನಯಕ್ಕಾಗಿ ಪಾತ್ರತ್ವ ಜನಮೋಹನವಾಗಿ ಧನಂ ಧರ್ಮಂ ಪ್ರಕರ್ಷಿತಂ ಅಂತಂದು ಹಿರಿಯರ ಮಾತಿದೆ. ವಿದ್ಯೆಯನ್ನು ಮಕ್ಕಳು ಪ್ರತಿಯೊಬ್ಬರೂ ಕೂಡ ಬಹಳ ಪ್ರೀತಿ, ವಿಶ್ವಾಸ, ಗೌರವದಿಂದ ಅದನ್ನು ಕಲಿಬೇಕು. ಆ ಕಲಿತಂಥ ವಿದ್ಯಾರ್ಥಿಗಳಿಗೆ ನಾನು ಕಲಿತಂಥ ವಿದ್ಯೆಯ ಬಗ್ಗೆ ಬಹಳಷ್ಟು ಗೌರವ ಇರ್ತದೆ, ದುರಂಕಾರ ಇರ್ತಾರೆ. ಅದಕ್ಕೆ ವಿನಯದ ರೀತಿಯಲ್ಲಿ ವಿದ್ಯೆಯನ್ನು ನಾವು ಕಲಿಬೇಕು ಅಂತ
ಅಸ್ವಸ್ಥವಾದಂಥ ಮಾತು. ಹಾಗೆ ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಇದು ಬಹಳ ಪ್ರಾಮುಖ್ಯವಾಗಿದೆ. ಯಾವುದೇ ಒಂದು ಈ ಶಾಲೆಯ ಕಟ್ಟಡ ಸುಮಾರು 50-60 ವರ್ಷಗಳ ಹಿಂದಿನ ಕಟ್ಟಡ ಇದೆ. ಹಾಕಿರುವಂಥ ಫೌಂಡೇಶನ್ ಕಟ್ಟಿದ್ದಾಗ ಮಾತ್ರ ಈ ಕಟ್ಟಡ ಹೀಗೆ ಉಳಿಯಲಿಕ್ಕೆ ಸಾಧ್ಯ ಇದೆ. ಇದೇ ರೀತಿ ಈ ಮಕ್ಕಳ ಪ್ರಾಥಮಿಕ ವಿದ್ಯಾಭ್ಯಾಸ ಬಹಳ ಶ್ರೇಷ್ಠಕರವಾಗಿದ್ದು, ಇಲ್ಲಿ ಕಲಿಸುವಂಥ ಬೋಧನೆ ಮಾಡುತ್ತಿರುವಂಥ ಅಧ್ಯಾಪಕರು ಬಹಳ ಶ್ರೇಷ್ಠ ವ್ಯಕ್ತಿತ್ವದ ವ್ಯಕ್ತಿಗಳಾಗಿರ್ತಾರೆ. ಅವರೆಲ್ಲ ಮಾತುಗಳನ್ನು ಮಕ್ಕಳು ಪ್ರೀತಿಯಿಂದ ಆಸ್ವಾದಿಸಿ ಕೇಳಿ ತನ್ನಲ್ಲಿ ಅನ್ನು ತೊಡಗಿಸಿಕೊಂಡಾಗ ಮಾತ್ರ ದೇಶದ ಸತ್ಪ್ರಜೆಯಾಗಲಿಕ್ಕೆ ಸಾಧ್ಯ ಇದೆ. ವೇದಿಕೆಯಲ್ಲಿರುವಂಥ ವಸ್ತುಗಳ ರೂಪದಲ್ಲಿ ಶಾಲೆಗೆ ಒದಗಿಸಲಿದ್ದಾರೆ. ಅಂತಹ ದಾನಿಗಳನ್ನು ಈ ಗಳಿಗೆಯಲ್ಲಿ ನೆನಪಿಸುತ್ತಾ ದೇವರು ಅವರಿಗೆ ಅವರ ಉದಾರ ದಾನಗಳಿಗೆ ನೀಡಿದ ಸರ್ವರಿಗೆ ಭಗವಂತನು ಕೃಪೆ ಕರುಣಿಸಲಿ ಅಂತ ಹೇಳುತ್ತಾ ಇನ್ನು ಮುಂದೆ ಸಹಯೋಗದೊಂದಿಗೆ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಶ್ರೀಪತಿ ಭಟ್ ವನಜಾಕ್ಷಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಇವರಿಗೆ ನಮ್ಮ ಶಾಲಾ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ.